Hi ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಫೈನಲಿ ಅನದರ್ ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಇವೆಂಟ್ ನಡೀತಿದೆ. ಮಂತ್ ಆಫ್ ಮಾರ್ಚ್ ಅಂದ್ರೆ ಎಲ್ಲ ಕಡೆ ವುಮೆನ್ಸ್ ಡೇ ಸ್ಪೆಷಲ್ ನಡೀತಿರುತ್ತೆ. ಸೊ ಆ ತರ ಒಂದು ಇವೆಂಟ್ ಗೆ ಹೋಗ್ತಾ ಇದ್ದೀನಿ ಇವತ್ತು. ಸೊ ಐ ಆಮ್ ಗೆಟಿಂಗ್ ರೆಡಿ ಫಾರ್ ದಟ್. ಸೊ ಸ್ಟೇ ಟ್ಯೂನ್ಡ್ ಫಾರ್ ದ ಗೆಟ್ ರೆಡಿ ವಿತ್ ಮೀ ವ್ಲಾಗ್. This is Nancy. So she's doing my hair for the very first time. I'm very curious. But nangenandre I've seen her work. Wonderful hairstyling, makeup and sari draping. Please. And you can follow her on her Insta page. Nanu our handle kuda I'm going to put it on the blog. Looks like a gun, shines like a sun, and gonna make you stop. He looks like a star and ready for the war, and he's never boring. Comes with a bang. Pop star, yeah. Pop star. Usually ನಾನು ಐ ಮೇಕಪ್ ಮೊದಲು ಮಾಡಿ ಅದಾದ್ಮೇಲೆ ಐ ಗೋ ಫಾರ್ ದಿ ಸ್ಕಿನ್. ಬೆಟರ್ ದಟ್ ವೇ, ಯಾಕಂದ್ರೆ ಒಂದು ಸ್ವಲ್ಪ ಶ್ಯಾಡೋ ಅದೆಲ್ಲ ಸ್ಪ್ರೆಡ್ ಆದರೆ ಯು ಕ್ಯಾನ್ ಈಸಿಲಿ ವೈಪ್ ಇಟ್ ಆಫ್ ಅಂಡ್ ದೆನ್ ಡೂ ದ ಬೇಸ್ ಬೆಟರ್. It's always better to do the eye makeup first and then do the skin, the base. Almost ready with the makeup. ಈಗ I'm finishing it off with a bit of blush. So pro tip, ನೀವು blush ಹಾಕಬೇಕಾದ್ರೆ usually it's not from, I do not do it from the center of the cheek to the end. ನಾನು end ಇಂದ ಒಳಕ್ಕೆ ಸ್ವೀಪ್ ಮಾಡ್ಕೋತೀನಿ ಹೀಗೆ. and ಸ್ವಲ್ಪ angled ಆಗಿ, just to lift the cheeks a bit. ಎರಡು ಶೇಡ್ ಮಿಕ್ಸ್ ಮಾಡ್ತಾ ಇದ್ದೀನಿ ಲಿಪ್ಸ್ಟಿಕ್ಗೆ. ಸ್ವೀಟ್ ಡೀಲ್ ಮತ್ತೆ ಕ್ರೆಮ್ ಇನ್ ಯೋರ್ ಕಾಫಿ. ಈಗ ನಾನು ರೆಡಿ ಆಗಿದ್ದೀನಿ. ಇನ್ನೇನು ಹೇರ್ ಸ್ಟೈಲ್ ಮುಗಿತಾ ಬಂತು. ಸೊ ಮುಗಿದ ತಕ್ಷಣ ಐ ಆಮ್ ಗೋಯಿಂಗ್ ಟು ಚೇಂಜ್ ಇನ್ ಟು ದಿಸ್ ಸಾರಿ. ಸೊ ಒಂದು 3-4 ಸತಿ ಬಟ್ಟೆ ಚೇಂಜ್ ಮಾಡಿದ್ಮೇಲೆ ನಾವು ಕೊನೆಗೆ we finalized on this sari. Actually the sari was gifted to me by my nephew Ayush. ಅವನು ಕೊಡಿಸಿದ್ದ and somehow I just didn't realize that I could wear this sari today ಅಂತ. ಆಮೇಲೆ ಅಮ್ಮ ಬಂದ್ಬಿಟ್ಟು ಬೇಡ ಇದನ್ನೇ ಹಾಕೊಂಡು ಹೋಗು ಅಂತ ಹೇಳಿದ್ರು. My classic hairstyle, what I usually do, my most safest hairstyle. So but yeah, I think we did something good. Yeah. So hangu hingu ready ಆಗಿದ್ದೀವಿ. And the next step is of course getting some nice photographs taken, and I do have a very 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 good photographer with me. ಬಾಲಾಜಿ ನಿಮ್ಮ ಬಗ್ಗೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನನ್ನ ಹತ್ರ ಜೂಮ್ ಕ್ಯಾಮೆರಾ ಇದ್ದಿದ್ರೆ ಇದನ್ನೆಲ್ಲ ಶೂಟ್ ಮಾಡಬಹುದಿತ್ತು. But yes, this time I'm collaborating with a different photographer. ಲೆಟ್ಸ್ ಗೋ ಟು ದಿ ಇವೆಂಟ್. ಸೊ ಈಗ ರೆಡಿಯಾಗಿ ಹೊರಟಿದ್ದೀವಿ. ಗಾನ ಸಂಭ್ರಮ ಟ್ರಸ್ಟ್ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು ಅವ್ರು ಆಚರಿಸ್ತಾ ಇದ್ದಾರೆ. ಅವರು ಸ್ಟೂಡೆಂಟ್ಸ್ಗೋಸ್ಕರ ಒಂದು ಸ್ಪೆಷಲ್ ಆಗಿ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ನನ್ನನ್ನು ಗೆಸ್ಟ್ ಆಗಿ ಅವ್ರು ಇನ್ವೈಟ್ ಮಾಡಿದಾಗ ಐ ಸೆಡ್ ಆಫ್ ಕೋರ್ಸ್ ಐ ವಿಲ್ ಬಿ ದೇರ್, ಸಪೋರ್ಟ್ ದೆಮ್, ಎನ್ಕರೇಜ್ ದೆಮ್ ಅಂತ. ಸೊ ಆ ಕಾರ್ಯಕ್ರಮಕ್ಕೆ ಹೊರಟಿದ್ದೀವಿ ಆ್ಯಂಡ್ ಅಪ್ಪ ಕೂಡ ನನ್ನ ಜೊತೆ ಬರ್ತಾ ಇದ್ದಾರೆ. ಐ ಆಮ್ ಆಲ್ಸೋ ಎ ಪಾರ್ಟ್ ಆಫ್ ದಿಸ್ ಫಂಕ್ಷನ್ ವಿಚ್ ವಿ ಆರ್ ಗೋಯಿಂಗ್. ಗಾನ ಸಂಭ್ರಮ ಟ್ರಸ್ಟ್ ವತಿಯಿಂದ ಮನೋನ್ಮಯಿ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ನಮ್ಮೆಲ್ಲರ ಹೃದಯ ತುಂಬಿದ ಪ್ರೀತಿಯ ಸ್ವಾಗತ ಶ್ರೀ ಸುಂದರಾಜ್ ಅವರು, ಅವರ ಮುದ್ದಿನ ಮಗಳು ಶ್ರೀಮತಿ ಮೇಘನಾ ರಾಜ್ ಸರ್ಜಾ. ನಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅವರನ್ನು ಮಾಡ್ಕೊಳ್ಳೋಣ. ಶಿ ಇಸ್ ಎ ರೋಲ್ ಮಾಡೆಲ್. ಹಲವಾರು ಆಯಾಮಗಳಲ್ಲಿ
ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಅವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ತಂದುಕೊಟ್ಟಿದೆ, ನಮ್ಮೆಲ್ಲರಿಗೂ ಕೂಡ ಖುಷಿಯನ್ನು ತಂದುಕೊಟ್ಟಿದೆ. ಕನ್ನಡ ರಾಜ್ಯ ಚಲನಚಿತ್ರ ಪ್ರಶಸ್ತಿಗೆ ಭಾಜನರಾದವರು ಅತ್ಯುತ್ತಮ ನಟಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ನಟಿಗೂ ಈ ಕಾರ್ಯಕ್ರಮಕ್ಕೂ ಸಂಬಂಧ ಕೊಂಡು ಏನಪ್ಪಾ ಅಂದ್ರೆ, ಇವತ್ತು ಬಿಡಬೇಡಿ, ಈ ಮೈಕಲ್ಲಿ ಅವ್ರ ಹತ್ರ ಹಾಡು ಹೇಳಿಸ್ಬೇಕು. ಅತ್ಯುತ್ತಮ ಗಾಯಕಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಮೇಘನಾ ರಾಜ್ ಸರ್ಜಾ. ಸ್ವಾಗತ, ಸುಸ್ವಾಗತ ಮೇಘನಾ ರಾಜ್ ಸರ್ಜಾ ಅವರಿಗೆ. ಈಗ ಅತಿಥಿ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಂದರ್ಭ. ನಮ್ಮೆಲ್ಲರ ಪ್ರೀತಿಯ ಆಹ್ವಾನದೊಂದಿಗೆ ನೀವೇನು ಓರಿ ಮಾಡ್ಕೋಬೇಡಿ, ನಾನು ಬರ್ತೀನಿ ಅಂತ ಹೇಳಿ ಮೇಘನಾ ಅವರು, ಅವ್ರ ತಂದೆಯವರು ಹೇಳಿದ್ರು ಆನ್ ಡಾಟ್ 7 o'clock ಇರ್ತೀನಿ ಅಂತ. ಅದೇ ಥರ ಇವತ್ತು ಎಕ್ಸಾಕ್ಟ್ 7 o'clock ಬಂದಿದ್ದಾರೆ. ಅವರಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಮೇಘನಾ ರಾಜ್ ಸರ್ಜಾ, ಪ್ರಸಿದ್ಧ ನಾಯಕಿ, ನಟಿ, ಗಾಯಕಿ, ಇವರಿಗೆ ನಾವು ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಗಾನ ಸಂಭ್ರಮದ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಶ್ರೀ ಸುಂದರರಾಜ್ ಅವರು ಖ್ಯಾತ ಹಿರಿಯ ಚಿತ್ರನಟರು, ರಂಗಕರ್ಮಿ, ಗಾಯಕರು. ಇವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಳೆಕಟ್ಟಿದ್ದಾರೆ. ಅವರಿಗೆ ನಾವು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಡಾಕ್ಟರ್ ಕ್ರಿಸ್ ಮೂರ್ತಿಯವರು ಖ್ಯಾತ ಹಿರಿಯ ವೈದ್ಯರು, ಗಾಯಕರು, ಕಲಾ ಪೋಷಕರು ನಮ್ಮೊಂದಿಗೆ ಇದ್ದಾರೆ. ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮಗೆಲ್ಲ ಚೈತನ್ಯವನ್ನು ತುಂಬಿದಂತಹ ಹಿರಿಯರು ಕ್ರಿಸ್ ಮೂರ್ತಿಯವರು. ಎಲ್ರಿಗೂ ನಮಸ್ಕಾರ. ಹೆಣ್ಣು ಮಕ್ಕಳಿಗೆ ಯಾವತ್ತೂ ಫ್ರೀಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ನಮ್ಮ ಜವಾಬ್ದಾರಿ ಆ ಮಗು ಮೇಲೆ ಎಷ್ಟು ಕನ್ಸರ್ನ್ ಇದೆ ಅನ್ನೋದು ಕೂಡ ಆ ಒಂದು ಹೆಣ್ಮಗಳೇ ಮಾಡೋಕ್ಕೆ ಸಾಧ್ಯ. ಅದು ಮೇಘನಾ ರಾಜ್ ಮಾಡಿರೋದು. ವೆಲ್ ಪ್ರಿಪೇರ್ಡ್. ಶಿ ಆಲ್ವೇಸ್ ಪ್ರಿಪೇರ್ ಪ್ರಾಪರ್ಲಿ ಆ್ಯಂಡ್ ಕಮ್ಸ್. ಎಲ್ಲರೂ ಒಳ್ಳೆಯದಾಗಲಿ. ನಮ್ಮೆಲ್ಲರ ಪ್ರೀತಿಯ ಹೆಣ್ಣುಮಗಳು, ಕನ್ನಡ ಸಿನಿಮಾ ಜಗತ್ತು ಕಂಡಂತ ಪ್ರಸಿದ್ಧ ನಟಿ. ಈಗ ಅವರ ಮಾತುಗಳಿಗೆ ನಮ್ಮ ಕೋರಿಕೆ ಶ್ರೀಮತಿ ಮೇಘನಾ ರಾಜ್ ಸರ್ಜಾ. ಎಲ್ರಿಗೂ ನಮಸ್ಕಾರ. ಇವತ್ತು ಒಳಗೆ ಬರ್ತಿದ್ದಂಗೆ ಇಲ್ಲಿರೋ ಅಷ್ಟೂ ಜನ ಹೆಣ್ಣು ಮಕ್ಕಳು ಇಲ್ಲಿ ಕೂತು ಖುಷಿಯಾಗಿ, ಸಂತೋಷವಾಗಿ, ಎಷ್ಟು ನಗುಮುಖದಿಂದ ಕೂತಿದ್ದೀರಾ ಅಂದರೆ ಅದಕ್ಕೆ ಕಾರಣ ಆಗಿರುವಂಥ ಒಂದು ಏನಂತಾರೆ, ಒಂದು ಮೇಲ್ ಫಿಗರ್ ಪಂಚಮ್ ಅವರು. ಅಂದರೆ ಅಂಥ ಒಂದು ಮೇಲ್ ಫಿಗರ್ ಇಂಥ ಒಳ್ಳೆ ಹೆಣ್ಣು ಮಕ್ಕಳಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಪ್ರತಿ ಸತಿ ನಾವು ಹೆಣ್ಮಕ್ಳ ದಿನಾಚರಣೆನ ನಾವು ಅಫ್ಕೋರ್ಸ್ ಹೆಣ್ಮಕ್ಳು ಯಾವತ್ತಿದ್ರೂ ಸ್ಟ್ರಾಂಗ್, ಅದನ್ನು ನಮಗೆ ಪ್ರತಿ ವರ್ಷ ಒಂದು ದಿನ ಆಚರಿಸಿ ಅದನ್ನು ಹೇಳೋ ಅವಶ್ಯಕತೆ ಏನಿಲ್ಲ. ನನಗೆ ನಮ್ಮ ತಂದೆ ತಾಯಿ ಕಲಿಸ್ಕೊಟ್ಟಿದ್ದೆ ಅದು. ದೇ ಥಾಟ್ ಮೀ ಅಬೌಟ್ ಫೈನಾನ್ಸಸ್, ದೇ ಥಾಟ್ ಮೀ ಅಬೌಟ್ ಇಂಡಿಪೆಂಡೆನ್ಸ್, ದೇ ಥಾಟ್ ಮೀ ಹೌ ಐ ಕ್ಯಾನ್ ಬಿ ಫ್ರೀ ವೆನ್ ಐ ಆಮ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಅದ್ರ ಜೊತೆಗೆ ಕರೇಜ್ ಎಲ್ಲನೂ ಸ್ವಂತವಾಗಿ ಬಂದುಬಿಡತ್ತೆ ದ ಮಿನಿಟ್ ಯು ಹ್ಯಾವ್ ಇಟ್. ಡೋಂಟ್ ಯು ಆಲ್ ಅಗ್ರಿ? ನಿಮ್ಮ 100% ಹೆಣ್ಮಕ್ಳು ಕೂಡಿಟ್ಟು ದುಡ್ಡು ಕೂಡಿಟ್ರೆ ಕೊನೆಗೆ ಗಂಡ್ಮಕ್ಳು ಅದನ್ನೆಲ್ಲ ಎಲ್ಲ ಕಡೆ ಖರ್ಚು ಮಾಡ್ಕೊಂಬಂದಾಗ ಡಬ್ಬದಿಂದ ತೆಗ್ಬಿಟ್ಟು ನೋಡಿ ನಾನು ಸೇವ್ ಮಾಡಿದ್ದೀನಿ ಅಂತ ಕೊಡ್ತೀರಾ, ಕರೆಕ್ಟ್? ಸೊ ಇವತ್ತು ತುಂಬ ಖುಷಿ ಆಗ್ತಿದೆ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಝಂ ಝಂ. ಗಜವದನ ಹೇರಂಬಾ ವಿಜಯಧ್ವಜ ಶತರವಿ ಪ್ರತಿಭಾ. ಗಜವದನ ಹೇರಂಬಾ ವಿಜಯಧ್ವಜ ಶತರವಿ ಪ್ರತಿಭಾ. ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ. ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ. ಗಜವದನ ಹೇರಂಬಾ.
ಮೂಷಿಕ ವಾಹನ ಸರ್ಪಭೂಷ ಮೂಷಿಕ ವಾಹನ ಸರ್ಪಭೂಷ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವೋ ಶ್ರೀ ಗಣೇಶ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವೋ ಶ್ರೀ ಗಣೇಶ ವಂದಿಪೆವೋ ಶ್ರೀ ಗಣೇಶ ವಂದಿಪೆವೋ ಶ್ರೀ ಗಣೇಶ 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 ನೇಶ ನೇಶ ಶ ಶ ಶ ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇರಂಬ. ಥ್ಯಾಂಕ್ ಯು ಸೋ ಮಚ್. ಒಂದು 3-4 ಅವಕಾಶ. ಯಾರಾದರೂ ಏನಾದ್ರು ಕೇಳೋದಿದ್ರೆ ರೈಸ್ ಯುವರ್ ಹ್ಯಾಂಡ್. ನಿಮ್ಮ ಹತ್ರ ಮೈಕ್ ಬರುತ್ತೆ, ನಿಮ್ಗೇನು ಅನಿಸುತ್ತೆ ಅದನ್ನು ಮೇಘನಾ ಅವ್ರಿಗೆ ಕೇಳ್ಬೋದು. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಮನೋಮಯಿ ಎಂಬ ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ನೀವು ಇಂದಿನ ಮಹಿಳೆಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಿ? ಇಂದಿನ ಮಹಿಳೆಗೆ ಸಂದೇಶ ನಾನು ಹೇಳುವಂಥ ಒಂದು ನೆಸೆಸಿಟಿನೇ ಇಲ್ಲ. ಯಾಕಂದರೆ ಎಸ್ಪೆಷಲಿ ಭಾರತದಲ್ಲಿ ನಾವು ಎಲ್ಲರೂ ಬಹಳಷ್ಟು ಮುಂದೆ ಬಂದುಬಿಟ್ಟಿದ್ದೀವಿ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅವ್ರು ಏನೋ ಒಂದು ಕನಸು ಕಟ್ಟಿರ್ತಾರೆ. ಫಸ್ಟು ಪ್ರಯತ್ನ ಪಡಿ, ಆಮೇಲೆ ಸೋಲು ಗೆಲುವು ಅದಾದಮೇಲೆ ಅನ್ನೋದು. ನಿಮ್ಮ ಫಿಟ್ನೆಸ್ಗೆ ಅಂದರೆ ಕ್ರಮಬದ್ಧವಾದ ಆಹಾರ ಯೋಜನೆ, ಕಟ್ಟುನಿಟ್ಟಾದ ಆಹಾರ, ಎಷ್ಟು ಚೆನ್ನಾಗಿರೋ ಪ್ರಶ್ನೆ ಕೇಳ್ತಿದ್ದೀರಾ ನನ್ನನ್ನು ನೋಡ್ಬಿಟ್ಟು. ನೋಡಿ 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 ಅಥವಾ ವ್ಯಾಯಾಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಿ. ಸೊ ಮಹಿಳೆಯರ ಒಂದು ಫಿಟ್ನೆಸ್ಗೆ ಸಂಬಂಧಿಸಿದ ಹಾಗೆ ನೀವು ಹೇಳೋ ಕಿವಿ ಮಾತೇನು? ಮೊದಲನೇದಾಗಿ ಮಹಿಳೆಯರು ಫಸ್ಟ್ ಫಿಟ್ನೆಸ್ ಅವ್ರು ಯೋಚನೆ ಮಾಡಬೇಕಾಗಿರೋದು ಫಿಸಿಕಲ್ ಅಲ್ಲ, ಮೆಂಟಲ್ ಫಿಟ್ನೆಸ್. ಇದು ಭಾಳ ಮಹಿಳೆಯರಿಗೆ, ಎಸ್ಪೆಷಲಿ ತಾಯಿಂದಿರಿಗೆ, ಮಕ್ಕಳಾಗಿರುವಂಥ ಮಹಿಳೆಯರು ಅವ್ರ ಬಗ್ಗೆ ಅವರೇ ಮರ್ತು ಬಿಡ್ತಾರೆ. ಯಾಕಂದರೆ ಇದು ನನಗೆ ಕೂಡ ಆಗಿದೆ. ಎಷ್ಟೋ ಸತಿ ನನಗೆ ಮುಂಚೆ ನನ್ನ ಮಗ ಬಂದುಬಿಡ್ತಾನೆ, ನನ್ನ ಹೆಲ್ತ್ಗೆ ಮುಂಚೆ ನನ್ನ ಮಗ ಬರ್ತಾನೆ. ಬಟ್ ನಾನು ಒಬ್ಬಳೇ ಅಂತಲ್ಲ, ನಮ್ಮ ಅಮ್ಮಂಗೂ ಅಷ್ಟೇ. ಅವ್ರಿಗೆ ಮುಂಚೆ ನಾನು ಬರ್ತೀನಿ, ಮೊಮ್ಮಗ ಬರ್ತಾನೆ. ಸೊ ನಾವು ಫಸ್ಟು ಹೆಣ್ಮಕ್ಳು ನಮ್ಮನ್ನು ನಾವು ಮರ್ತು ಬಿಡ್ತೀವಿ. ಮೆಂಟಲ್ ಫಿಟ್ನೆಸ್ ಈಸ್ ಪ್ರಯಾರಿಟಿ, ಫಸ್ಟ್ ಪ್ರಯಾರಿಟಿ. ಇಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ಮೆಂಟಲ್ ಹೆಲ್ತ್, ನಿಮ್ಮ ಮೈಂಡ್ ಫಿಟ್ನೆಸ್ ಬಗ್ಗೆ ಜಾಸ್ತಿ ಪ್ರಯಾರಿಟಿ ಕೊಡಿ ಅಂತ. ಜೀವನದಲ್ಲಿ ನಿಮ್ಮನ್ನು ಹೆಚ್ಚಾಗಿ ಪ್ರೇರೇಪಿಸಿದ ಮಹಿಳೆ ಯಾರು? ನಮ್ಮಮ್ಮ. ಅಂದರೆ ನಿಮ್ಗೆ ತುಂಬ ಕಾಮನ್ ಅನ್ಸ್ಬೋದು ಈ ಉತ್ತರ, ಬಟ್ ನಾನು ನನ್ನ ತಾಯಿನ ಬಹಳಷ್ಟು ಎಲ್ಲ ಡಿಫ್ರೆಂಟ್ ಸರ್ಕಮ್ಸ್ಟಾನ್ಸ್ಗಳಲ್ಲಿ ನೋಡಿಬಿಟ್ಟಿದ್ದೀನಿ. ಅವ್ರ ಥರ ಇನ್ನೊಬ್ಬರು ನನ್ನ ಲೈಫಲ್ಲಿ ನಾನು ಯಾರನ್ನೂ ನೋಡಿಲ್ಲ. ಸೊ ಶಿ ಈಸ್ ಡೆಫಿನೆಟ್ಲಿ ಮೈ ಇನ್ಸ್ಪಿರೇಷನ್. ಇವತ್ತು ಮೇಘನಾ ರಾಜ್ನ ಸ್ಟ್ರಾಂಗ್ ಅಂತ ಹೇಳ್ತಾರೆ, ಒಂದು ಏನಂತಾರ ಎಷ್ಟು ಒಳ್ಳೆ ತಾಯಿ ಅಂತ, ಇದೆಲ್ಲ ನೀವೆಲ್ಲರೂ ಕೊಟ್ಟಿರೋವಂಥ ಒಂದು ಬಿರುದು ನನಗೆ. ಬಟ್ ಇದಕ್ಕೆಲ್ಲ ಕಾರಣ ನಮ್ಮಮ್ಮ. ಇವತ್ತು ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂದ್ರೂ ದಟ್ ಇಸ್ ಬಿಕಾಸ್ ಆಫ್ ಮೈ ಮದರ್. ಯಾಕಂದರೆ ನನ್ನ ಮಗನ್ನ ನೋಡಿಕೊಂಡು ಅವ್ರ ಮನೇಲಿದ್ದಾರೆ. ಬಟ್ ನಾನಿವತ್ತು ಆಚೆ ಬಂದು ನಿಮ್ಮೆಲ್ಲರ ಜೊತೆ ಮಾತಾಡ್ತಿದ್ದೀನಿ, ಒಂದು ಕಾರ್ಯಕ್ರಮದಲ್ಲಿ ಇದ್ದೀನಿ ಅಂದರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಹರ್. ಆ್ಯಂಡ್ ಮೈ ಇನ್ಸ್ಪಿರೇಷನ್, ಮೈ ಫಾರ್ ಎವರ್ ಐಡಲ್ ನನಗೆ ನಮ್ಮಮ್ಮ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಗಾಡ್ ಬ್ಲೆಸ್ ಯು ಮೇಘನಾ. ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ ಯಾವಾಗಲೂ ಕೂಡ. ಆ್ಯಂಡ್ ಬಿ ಸ್ಟ್ರಾಂಗ್. ಹೆಣ್ಮಕ್ಳು ನಿಮ್ಮಪ್ಪ ಹೇಳ್ದಂಗೆ ಯಾವಾಗಲೂ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನಮ್ಮೆಲ್ಲರ ಜೋರು ಚಪ್ಪಾಳೆ ವಂದನೆಗಳು ಶ್ರೀಮತಿ ಮೇಘನಾ ರಾಜ್ ಸರ್ಜಾ. ಥ್ಯಾಂಕ್ ಯು ಸೋ ಮಚ್. ಮೇಘನಾ ಅವ್ರಿಗೆ ಫಸ್ಟ್ ಸನ್ಮಾನ ಮಾಡ್ತೀವಪ್ಪ. ದಯಮಾಡಿ ಪ್ಲೀಸ್. ಈಗೀಗ ಕನ್ನಡಿ ಮುಂದೆ ಜಾಸ್ತಿನೇ ನಿಲ್ಲುವೆನಲ್ಲ, ಅಲ್ಲೂನು ನಿನ್ನನೆ ಕಂಡು ಕಂಗಾಲು ಆಗುವೆನಲ್ಲ. ಈ ಮಿಂಚು ನಯನವೇ ಕನಸಿನ ಜಾಹೀರಾತು, ನೀನಾಡೋ ಮೊದಲೇ ತಲುಪಿದೆ ಮಾತು. ಈ ಪ್ರೀತಿ ಈ ರೀತಿ ಹೆಚ್ಚಾದರೆ ಮುಂದಿನ ವಿಚಾರ ಏನು ಚದುರೆ. ಏನನ್ನು ಹೇಳಲು ಹೋಗಿ ಇನ್ನೇನು ಹೇಳುವೆನಲ್ಲ, ಇನ್ನೆಲ್ಲೋ ಹೊರಟವನ. ಸೊ ಒಂದು ಒಳ್ಳೆ ಕಾರ್ಯಕ್ರಮ ಆಯಿತು. ನಮಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಕೆಲವು ಸತಿ ಕಾರ್ಯಕ್ರಮಗಳಿಗೆ ಹೋದಾಗ ಬ್ಲ್ಯಾಂಕ್ ಆಗೋಗ್ಬಿಟ್ಟಿರ್ತೀನಿ ಸ್ಟೇಜ್ ಮೇಲೆ. ಬಟ್ ಇವತ್ತು ಆನೆಸ್ಟ್ಲಿ ತುಂಬ ಖುಷಿ ಆಯಿತು. ಆಲ್ಸೋ ಬಿಕಾಸ್
ಮೇ ಬಿ ಅಲ್ಲಿದ್ದಂಥ ಹೆಣ್ಮಕ್ಳನ್ನೆಲ್ಲರೂ ನೋಡಿ ಐ ವಾಸ್ ರಿಯಲಿ ಹ್ಯಾಪಿ. ಅಪ್ಪ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಇಟ್ಸ್ ಅಬೌಟ್ ವುಮೆನ್ಸ್ ವರ್ಲ್ಡ್ ವುಮೆನ್ಸ್ ಡೇ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು, ಅದು ನನಗೆ ಖುಷಿ ಆಯಿತು. And especially to all my women subscribers and followers, wishing you all a very happy Women's Day. Always keep smiling. Khush khushiagiri. And I will see you guys in my next vlog.